ಹೌದಾ? ಅವ್ರದ್ದು ಸ್ವಾಮಿಗಳು ಉಡಿ ಕೊಟ್ಟಿದ್ದೇವೆ. ಆಯ್ತಾಯ್ತು, ತಟ್ಟೆ ಕೊಡು, ನಮಗೆ ಸಣ್ಣ ಸಣ್ಣ ತಟ್ಟೆ ಕೊಡು ಅಂತ ಹೇಳಿದ. ಪ್ರತಿ ವರ್ಷ ನಡೆಯುವ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಜಾತ್ರೆಯನ್ನು ಮಾಡ್ತಿರುವಂಥ ಸಿಗಂದೂರು ಚೌಡೇಶ್ವರಿ ದೇವಿಯ ಜಾತ್ರೆಗೆ ಇವತ್ತು ದೀಪ ಹಚ್ಚುವ ಮೂಲಕ ಚಾಲನೆ ಮಾಡಿದ್ದೀವಿ. ಇದು ಸಿಗಂದೂರು ತಾಯಿಯ ಮೂಲ ಸ್ಥಳವಾಗಿರೋದ್ರಿಂದ ಇಲ್ಲಿಂದಲೇ ಪೂಜೆ ಮಾಡಿ ಆ ನಂತರ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಸಾಂಪ್ರದಾಯಿಕವಾಗಿರೋದ್ರಿಂದ ಇದರಲ್ಲಿ ಎಲ್ಲ ಮಹಿಳೆಯರು ಮತ್ತು ಭಕ್ತಾದಿಗಳ ಮೂಲಕ ಇವತ್ತು ಆ ದೀಪವನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗುವಂಥ ಕಾರ್ಯಕ್ರಮ ಇದೆ. ಪ್ರತಿ ವರ್ಷ ಚಾಲನೆ ಆಗುತ್ತೆ. ಹೋದ ಸರಿ ನಾವಿರಲಿಲ್ಲ, ಮಧುಮಗರ್ನವರು ಮಾನ್ಯ ಶಿಕ್ಷಣ ಸಚಿವರು ಉದ್ಘಾಟನೆ ಮಾಡಿದ್ರು. ಈ ಸರಿ ನನಗೆ ಕರೆದಿದ್ರು, ನಾನು ಉದ್ಘಾಟನೆ ಮಾಡಿದ್ರೆ ಬಹಳ ಸಂತೋಷ ಇದೆ. ನಾವು ಹಿಂದಿಂದಲೂ ಸಹ ಈ ಒಂದು ದೇವಸ್ಥಾನಕ್ಕೆ ಸುಮಾರು 40 ವರ್ಷಗಳ ಹಿಂದಿಂದಲೂ ಸಹ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ಯಾವಾಗಿಂದ ನಾವು ಭಕ್ತಾದಿಗಳಾಗಿ ಸಾಂಪ್ರದಾಯಿಕವಾಗಿ ಇವತ್ತು ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಹಾಗಾಗಿ ಇವತ್ತು ಒಳ್ಳೆ ರಾಜ್ಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇವತ್ತು ಪ್ರಗತಿಯನ್ನು ಹೊಂದಿರುವಂಥ ಒಂದು ಭವ್ಯವಾದಂಥ ದೇವಸ್ಥಾನ ಸಿಗಂದೂರೇಶ್ವರಿ. ಆ ತಾಯಿ ಈ ನಾಡಿನ ಎಲ್ಲ ಜನತೆಗಳಿಗೂ ನಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇವತ್ತು ತಾಯಿಯಲ್ಲಿ ಕೇಳ್ಕೊಳ್ತಾ, ಮುಂದೆ ಈ ಕೊರೋನಾ ಅಂತ ದುಷ್ಟಶಕ್ತಿಗಳು ಯಾವುದು ಬರಬಾರ್ದು ದೇಶಕ್ಕೆ, ಒಳ್ಳೆ ರೀತಿಯಲ್ಲಿ ತಾಯಿ ಎಲ್ಲರನ್ನೂ ನಡೆಸ್ಕೊಂಡು ಹೋಗಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ತಾ ನಾನು ಇವತ್ತು ಮಾತಾಡ್ತೀನಿ. ನಮಸ್ಕಾರ. ಸಂಕ್ರಾಂತಿಯ ಶುಭಾಶಯಗಳು. ಇವತ್ತು ಇಲ್ಲಿ ಮೊದಲನೇ ಬಾರಿಗೆ ನಾನು ಬೇಳೂರವ್ರ ಜೊತೆಗೆ ಶ್ರೀಕಾಂತ್ ಅವರೆಲ್ಲ ಈ ಮೂಲಸ್ಥಾನಕ್ಕೆ ಸಿಗಂದೂರು ಚೌಡೇಶ್ವರಿ ತಾಯಿಯ ಮೂಲಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆಗಳನ್ನೇನು ರಾಮಪ್ಪನವರು ಅವರ ಕುಟುಂಬದವರು ವಿಧಿ ಶ್ರದ್ಧಾಭಕ್ತಿಯಿಂದ ಪೂಜೆಗಳು ನೆರವೇರಿಸಿ ಆ ಮೂಲಸ್ಥಾನದಿಂದ ಜ್ಯೋತಿಯನ್ನು ಹಚ್ಚಿ ಅದನ್ನು ಈಗಿನ ದೇವಸ್ಥಾನದವರೆಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯಕ್ರಮ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಆಶೀರ್ವಾದವನ್ನು ತಾಯಿ ಮಾಡಲಿ ಅನ್ನುವಂಥ ಆರೈಕೆಯನ್ನು ಮಾಡ್ತಾ, ವಿಶೇಷವಾಗಿ ಮತ್ತೊಮ್ಮೆ ಈ ಭಾಗದ ಎಲ್ಲ ಸಿಗಂದೂರು ತಾಯಿ ಎಲ್ಲ ಭಕ್ತಾದಿಗಳಿಗೂ ನಾಡಿನ ಜನರಿಗೆ ಸಂಕ್ರಾಂತಿಯ ಶುಭಾಶಯಗಳು. ಆ ತಾಯಿ ಮಳೆ ಬೆಳೆಯನ್ನು ಕರುಣಿಸಲಿ, ಜನರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅನ್ನುವಂಥ ಆರೈಕೆಯನ್ನು ಮಾಡ್ತೀನಿ. ಮೊದಲಾಗಿ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬ ಶುಭಾಶಯ. ಏನು ಪ್ರತಿ ವರ್ಷದಂತೆ ಈ ಬಾರಿನೂ ಕೂಡ ಮೂಲ ಸ್ಥಾನದಿಂದ ತಾಯಿ ಸಿಗಂದೂರೇಶ್ವರಿ ತಾಯಿಯನ್ನು ಒಂದು ಚಾಲನೆ ಕೊಡ್ತಕ್ಕಂಥ ಕೆಲಸ ನಮ್ಮ ರಾಮಪ್ಪರ ಧರ್ಮದರ್ಶಿಗಳು ರಾಮಪ್ಪರ ನೇತೃತ್ವದಲ್ಲಿ ನಡೀತದೆ. ಅವರಿಗೆ ದೇವರು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ, ಅವರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಹೇಳ್ತಾ, ರಾಮಪ್ಪರಿಗೂ ಕೂಡ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಅದೇ ರೀತಿ ರವಿಕುಮಾರ್ ಅವ್ರಿಗೂ ಕೂಡ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಬಂದಂಥ ಭಕ್ತರಿಗೆ ಎಲ್ಲರಿಗೂ ಕೂಡ ಮತ್ತು ಏನು ಹೊಸ ವರ್ಷದಲ್ಲಿ ನಮ್ಮ ಶಾಸಕರು ಮಂತ್ರಿ ಆಗಬೇಕು ಅಂತೇಳಿ ಇವತ್ತು ನಾವು ಬೇಡ್ಕೊಂತಿರ್ತಕ್ಕಂಥದ್ದು. ಅದೇ ರೀತಿ ಅವರು ಕೂಡ ತುಂಬ ವರ್ಷ ಶಾಸಕರಾಗಿದ್ದಾರೆ, ಈ ಬಾರಿ ಮಂತ್ರಿ ಆಗ್ತಾರೆ ಅಂತೇಳಿ ಸಿಗಂದೂರು ತಾಯಿಯಲ್ಲಿ ಕೇಳ್ಕೊಂತೀವಿ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅದೇ ರೀತಿ ಹೊಸ ವರ್ಷದಲ್ಲಿ ಅವರು ಮಂತ್ರಿಯಾಗಿ ಬರಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಈ ರಾಜ್ಯದ ಶಕ್ತಿ ದೇವತೆ, ನಮ್ಮೆಲ್ಲರ ಆರಾಧ್ಯ ದೇವತೆಯಾದ ತಾಯಿ ಚೌಡಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಿಗಂದೂರು ಜಾತ್ರೆ 2026 ಈಗಾಗಲೇ ಪ್ರಾರಂಭಗೊಂಡಿದೆ. ಮೊದಲನೇದಾಗಿ ನಾವು ತಾಯಿ ನೆಲೆಸಿರುವಂಥ ಮೂಲ ಸ್ಥಳವಾದ ಸೀಗೆ ಕಣಿವೆಯಲ್ಲಿ ಮೊದಲ ಪೂಜೆಯನ್ನು ನೆರವೇರಿಸ್ತೀವಿ. ಈ ತಾಯಿ ನೆಲೆಸಿರುವಂಥ ಜಾಗ 1962ನೇ ಇಸ್ವಿಯಲ್ಲಿ ಸರವತಿ ಮುಳುಗಡೆ ಆದ್ದರಿಂದ ನಾವು ಇಲ್ಲಿಂದ ತಾಯಿಯನ್ನು ಈಗ ನೆಲೆಸಿರುವ ಜಾಗಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಆದ ಕಾರಣ ನಾವು ನಮ್ಮ ಸಂಪ್ರದಾಯದಂತೆ ಮಕರ ಸಂಕ್ರಾಂತಿಯ ಜನವರಿ 14ರಂದು ಸುಮಾರು ಒಂದು 5,000ಕ್ಕೂ ಹೆಚ್ಚು ಜನರೊಂದಿಗೆ ನಾವು ಇಲ್ಲಿ ಸೇರಿ ತಾಯಿಯ ಮೂಲ ಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಚಂಡಿಕಾ ಹವನವನ್ನು ನೆರವೇರಿಸಿ ನಂತರದಲ್ಲಿ ಜ್ಯೋತಿಯನ್ನು ಧರ್ಮ ಜ್ಯೋತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಈಗ ತಾಯಿ ನೆಲೆಸಿರುವ ಸನ್ನಿಧಾನಕ್ಕೆ ನಾವು ಒಂದು 100 ಕಲಾ ತಂಡಗಳೊಂದಿಗೆ
ನಾವು ಸಂರಕ್ಷಿಸಿಕೊಂಡು ಹೋಗುತ್ತೇವೆ. ಪೂರ್ಣ ಹಾಗೆಯೇ 2-3 ಸಾವಿರಕ್ಕೂ ಹೆಚ್ಚು ಪೂರ್ಣ ಸುಮಂಗಲಿಯರು ಪೂರ್ಣ ಕುಂಭ ಕಳಸವನ್ನು ಅದ್ರ ಜೊತೆಗೆ ಕೊಂಡೊಯ್ತಾರೆ. ಮತ್ತು ತಾಯಿಯ ರಥವೂ ಇರುತ್ತದೆ. ಈ ವರ್ಷದ 2026 ಧರ್ಮ ಜ್ಯೋತಿಯನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ಧರ್ಮ ಜ್ಯೋತಿಗೆ ಚಾಲನೆ ನೀಡಲಿದ್ದಾರೆ. ಅದರ ಜೊತೆಗೆ ಇನ್ನು ಇತರೆ ಗಣ್ಯ ವ್ಯಕ್ತಿಗಳು ಇರುತ್ತಾರೆ. ಹಾಗೆಯೇ ತಾಯಿಯ ಜ್ಯೋತಿಯನ್ನು ಈಗ ನೆಲೆಸಿರುವ ದೇವಸ್ಥಾನಕ್ಕೆ ಸಮರ್ಪಿಸಿ ನಂತರ ಅಲ್ಲಿಯೂ ಸಹ ಧಾರ್ಮಿಕ ಕಾರ್ಯಕ್ರಮಗಳಿರ್ತವೆ. ಚಂಡಿ ಹವನಗಳು, ಇತರೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಿರ್ತವೆ. ಮತ್ತು ಸಂಜೆ ಅದ್ಭುತವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಂಜೆ 6:00ವರೆಗೆ ಸರಾವತಿಯ ಹಿನ್ನೀರಿನಲ್ಲಿ ಸರಾವತಿಯ ಗಂಗಾರತಿ ಇರುತ್ತೆ. ಅದರಲ್ಲೂ ಸಹ ಭಕ್ತರು ಪಾಲ್ಗೊಳ್ಳಬೇಕಾಗಿ ಮನವಿ ಮಾಡಿಕೊಳ್ತೇನೆ. ಹಾಗೆಯೇ ನಾಳೆ ದಿನ ಮತ್ತೆ ಚಂಡಿ ಹೋಮ, ಹಾಗೆಯೇ ಸಿಗಂದೂರು ನಮ್ಮ ಚೌಡಮ್ಮ ದೇವಿ ಟ್ರಸ್ಟಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು ಒಂದು 25 ಜನರಿಗೆ ಸನ್ಮಾನಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಕ್ತಾದಿಗಳು ಪಾಲ್ಗೊಳ್ಳಬೇಕಾಗಿ ಮನವಿ ಮಾಡಿಕೊಳ್ತಿದ್ದೇನೆ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಊಟ ಮತ್ತು ವಸತಿ ವ್ಯವಸ್ಥೆ, ಹಾಗೆಯೇ ಶೌಚ ಮತ್ತೆಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಈಗಾಗಲೇ ನಾವು ಕಲ್ಪಿಸಿದ್ದೀವಿ. ಅದನ್ನು ಸದುಪಯೋಗಪಡಿಸಿಕೊಳ್ಬೇಕಂತ ಈಗ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳೊಂದಿಗೆ ಶ್ರೀ ಕ್ಷೇತ್ರ ಸಿಗಂದೂರು. ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಚೌಡಮ್ಮ ದೇವಿ ಟ್ರಸ್ಟ್, ಸಿಗಂದೂರು. ಧನ್ಯವಾದಗಳು.